ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಅಪಾತ್ರನಿಗೆ ಕೊಟ್ಟ ವರ. ಒಂದು ಊರಿನಲ್ಲಿ ರಂಗ ಎಂಬ ಕೆಲಸಕ್ಕೆ ಬಾರದ ಹುಡುಗನೊಬ್ಬನಿದ್ದ. ಅವನ ತಾಯಿ ಒಡೆ ಮಾಡಿ ಮಾರಿ ಮನೆ ನಡೆಸ್ತಾ ಇದ್ಲು. ರಂಗನಿಗೆ ಓದು ಕೂಡ ಹತ್ತಲಿಲ್ಲ. ಆದರೆ ಅವನು ಮಾತ್ರ ತಾನು ಬಹಳ ಬುದ್ಧಿವಂತನೆಂದೂ ತನ್ನ ಬುದ್ಧಿವಂತಿಕೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದೂ ನಂಬಿದ್ದ. ಒಡೆಗಳನ್ನು ಮಾರುವುದರಲ್ಲಿಯಾದರೂ ರಂಗ ತನಗೆ ಸಹಾಯ ಮಾಡುತ್ತಾನೆಂದುಕೊಂಡರೆ ಅವನು ಒಡೆ ಕೊಳ್ಳಲು ಬಂದವರ ಜೊತೆ ಜಗಳ ಹೊಡೆದಾಟ ಮಾಡಿಕೊಂಡು ಅವರು ಇವರ ಅಂಗಡಿಗೇ ಬರದಂತಾದರು. ತಾಯಿಗೆ ಬೇಸರವಾಗಿ ಅವನನ್ನು ಬೈದು ಮನೆಯಿಂದ ಹೊರಗೆ ಹಾಕಿದಳು. ರಂಗನಿಗೆ ತುಂಬ ಕೋಪ ಬಂತು. ತನ್ನ ಬುದ್ಧಿವಂತಿಕೆಯನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು ಎಂದು ನಿಶ್ಚಯಿಸಿ ಊರು ಬಿಟ್ಟ. ಹೊರಗಿದ್ದ ಅರಣ್ಯಕ್ಕೆ ಹೋದ. ಅಲ್ಲಿ ಎಲ್ಲಿಯೂ ಮನುಷ್ಯ ಸಂಚಾರ ಇಲ್ಲದ್ದನ್ನು ಕಂಡು ಅವನಿಗೆ ಭಯವಾಯಿತು. ಅದಕ್ಕೆ ಸರಿಯಾಗಿ ಕತ್ತಲಾಗುತ್ತಾ ಬಂತು. ಅವನು ಹೆದರಿಕೆಯಿಂದ ಒಂದು ಮರ ಹತ್ತಿ ಕುಳಿತ. ಅದೇ ಮರದ ಮೇಲೆ ಬಹಳ ಕಾಲದಿಂದ ಒಂದು ಭೂತ ವಾಸ ಮಾಡಿಕೊಂಡಿತ್ತು. ಆ ಭೂತಕ್ಕೆ ಒಬ್ಬ ತಂಗಿ ಇದ್ದಳು. ಆ ತಂಗಿಯ ಭೂತವನ್ನು ಒಬ್ಬ ಮಾಂತ್ರಿಕ ಅವಳನ್ನು ಸೀಸೆಯಲ್ಲಿ ಬಂಧಿಸಿ ಅದನ್ನು ಮರದ ಬುಡದಲ್ಲಿ ಹೂತಿಟ್ಟಿದ್ದ. ಮರದ ಮೇಲಿದ್ದ ಭೂತಕ್ಕೆ ನೆಲ ಅಗೆದು ತನ್ನ ತಂಗಿಯನ್ನು ಬಿಡಿಸಲು ಆಗಲಿಲ್ಲ. ಅದಕ್ಕೆ ಯಾರಾದರೂ ಸಹಾಯ ಮಾಡಬೇಕಿತ್ತು. ಈಗ ಯಾರೋ ಒಬ್ಬ ಮನುಷ್ಯ ಮರ ಹತ್ತಿ ಕೂತಿದ್ದನ್ನು ಗ್ರಹಿಸಿ ಆ ಭೂತ ಯಾರು ನೀನು ಎಂದು ಕೇಳಿತು. ತನ್ನಂತೆಯೇ ಮತ್ತೊಬ್ಬ ಮನುಷ್ಯ ಮರದ ಮೇಲೆ ಕೂತಿದ್ದಾನೆ ಎಂದುಕೊಂಡ ರಂಗ, ನನ್ನ ಹೆಸರು ರಂಗ, ನಾನು ಬುದ್ಧಿವಂತ ಎಂದ. ಹಾ, ತುಂಬ ಬುದ್ಧಿವಂತನಾದರೆ ನನಗೊಂದು ಚಿಕ್ಕ ಸಹಾಯ ಮಾಡ್ತೀಯಾ ಎಂದು ಕೇಳಿತು ಭೂತ. ತನ್ನನ್ನು ಯಾರೋ ಸಹಾಯ ಮಾಡಲು ಕೇಳುತ್ತಿದ್ದಾರೆ ಎನ್ನುವ ಗರ್ವದಿಂದ ರಂಗ, ಓ ಮಾಡ್ತೀನಿ, ಏನು ಸಹಾಯ ಮಾಡಬೇಕೋ ಹೇಳು ಎಂದು ಕೇಳಿದ. ಮರದಿಂದ ಇಳಿದು ಬುಡದಲ್ಲಿ ಅಗದು ನೆಲದಲ್ಲಿ ಹೂತಿರುವ ಸೀಸೆಯನ್ನು ಹೊರತೆಗಿಬೇಕು ಎಂದಿತು ಭೂತ. ರಂಗ ಕೆಳಗೆ ಇಳಿದು ಬೇರುಗಳನ್ನು ಕೈಯಿಂದ ತಿರುವಿ ನೋಡಿದ. ಆದರೆ ಆ ಬೇರುಗಳು ಬಹಳ ಗಟ್ಟಿಯಾಗಿದ್ದವು. ಅಗೆಯಲು ಗುದ್ದಲಿ ಬೇಕು, ನೆಲ ತುಂಬ ಗಟ್ಟಿಯಾಗಿದೆ ಎಂದ ರಂಗ. ಹೌದಾ, ನಿನ್ನ ಬುದ್ಧಿವಂತಿಕೆ ಉಪಯೋಗಿಸು ಎಂದಿತು ಭೂತ. ರಂಗ ಸುತ್ತಲೂ ನೋಡಿದ. ದೂರದಲ್ಲಿ ಎಲ್ಲೋ ಮನೆಗಳು ಕಾಣಿಸಿದವು. ಅಲ್ಲಿ ಯಾರೋ ಮನುಷ್ಯರಿದ್ದಾರೆ, ಅವರನ್ನು ಕೇಳಿ ಗುದ್ದಲಿ ತೆಗೆದುಕೊಂಡು ಬರುತ್ತೇನೆ ಎಂದು ಅತ್ತ ಕಡೆ ಹೋದ ರಂಗ. ಅಲ್ಲಿ ಬೇಡರ ಗುಡಿಸಲುಗಳಿದ್ದವು. ಒಂದು ಗುಡಿಸಲಲ್ಲಿ ಬೇಡ ದಂಪತಿ ಕಂಡರು. ತನ್ನ ಊಹೆ ನಿಜವಾಗಿದ್ದಕ್ಕೆ ರಂಗನಿಗೆ ಗರ್ವವೆನಿಸಿತು. ಈಗಲೇ ತಂದು ಕೊಟ್ಟು ಬಿಡ್ತೀನಿ, ಒಂದು ಗುದ್ಲಿ ಇದ್ರೆ ಕೊಡಿ, ಈಗಲೇ ತಂದು ಕೊಟ್ಬಿಡ್ತೀನಿ. ಅವರಿಗೆ ಗುದ್ದಲಿ ಎಂದರೆ ಏನು ಎಂದು ಅರ್ಥವಾಗಲಿಲ್ಲ. ನೀನ್ಯಾರೋ, ಇಲ್ಲಿಗೆ ಬಂದೆ ಎಂದು ಅವರು ರಂಗನನ್ನು ಕೇಳಿದರು. ನಾನು ತುಂಬ ಬುದ್ಧಿವಂತ,
ಬೇಗ ಗುದ್ಲಿ ಕೊಡಿ ನನಗೆ ಎಂದ ರಂಗ. ನಮ್ಮ ಜೊತೆ ಬಾ ಎಂದು ಅವರು ರಂಗನನ್ನು ಸ್ವಲ್ಪ ದೂರದಲ್ಲಿದ್ದ ಒಬ್ಬ ಮುನೀಶ್ವರನ ಬಳಿ ಕರೆದುಕೊಂಡು ಹೋದರು. ಮುನೀಶ್ವರ ರಂಗನನ್ನು ನೋಡಿದ ಕೂಡಲೇ ಅವನು ಮುಗ್ಧನೆಂದು ತಿಳಿದು, ನೀನು ತುಂಬ ಮುಗ್ಧ ಮಗು, ನೀನು ಉದ್ಧಾರ ಆಗೋದಕ್ಕೆ ಒಂದು ವರ ಕೊಡ್ತೀನಿ ಕೇಳು ಎಂದ. ನನಗೆ ವರ ಬೇಕಿಲ್ಲ, ಅಗೆಯೋಕೆ ಗುದ್ಲಿ ಬೇಕು ಎಂದ ರಂಗ. ಗುದ್ದಲಿ ಕೂಡ ಕೊಡ್ತೀನಿ ಎಂದು ಮುನೀಶ್ವರ ಗುದ್ದಲಿಯನ್ನು ಕೊಟ್ಟ. ರಂಗನಿಗೆ ತುಂಬ ಖುಷಿಯಾಯಿತು. ತನ್ನ ಬುದ್ಧಿವಂತಿಕೆಯ ಬಗ್ಗೆ ಗರ್ವವೂ ಆಯಿತು. ಅವನು ವಿಜಯ ಗರ್ವದಿಂದ ಮರದ ಬಳಿಗೆ ಬಂದು ಮರದ ಬುಡದಲ್ಲಿ ಅಗೆಯಲು ಆರಂಭಿಸಿದ. ಅಗೆದು ಅಲ್ಲಿ ಹೂತಿದ್ದ ಒಂದು ಸೀಸೆಯನ್ನು ಹೊರಕ್ಕೆ ತೆಗೆದ. ಆಗ ಮರದ ಮೇಲಿದ್ದ ಭೂತ ರಂಗ ಮಾಡಿದ ಕೆಲಸಕ್ಕೆ ಸಂತೋಷಿಸಿ, ಭೇಷ್, ಹಾಗೆ ಆ ಸೀಸೆಯನ್ನು ಒಡೆದು ಹಾಕು ಎಂದಿತು. ಇಷ್ಟು ಕಷ್ಟಪಟ್ಟು ಸೀಸೆ ಹೊರಗೆ ತೆಗೆದಿದ್ದು ಒಡೆದಾಕೋದಿಕ್ಕ? ನಾನೇನು ಬುದ್ಧಿ ಇಲ್ದವನು ಅಂದ್ಕೊಂಡಿದ್ಯಾ ಎಂದ ರಂಗ. ಹೇಯ್, ಅದರಲ್ಲಿ ಬಂಗಾರವಿದೆ, ಅರ್ಧ ಬಂಗಾರ ನಿನಗೆ ಕೊಡ್ತೀನಿ ಎಂದಿತು ಭೂತ. ತನ್ನ ಬುದ್ಧಿವಂತಿಕೆಯಿಂದ ಬಂಗಾರ ಸಂಪಾದಿಸುತ್ತಿದ್ದೇನೆ ಎಂದು ಗರ್ವದಿಂದ ಸೀಸೆಯನ್ನು ಜೋರಾಗಿ ನೆಲಕ್ಕೆ ಬಡಿದ ರಂಗ. ದೊಡ್ಡ ಶಬ್ದ ಮಾಡುತ್ತಾ ಸೀಸೆ ಒಡೆದು ಹೋಗಿ ಅದರೊಳಗಿರುವ ಭೂತ ಹೊರಗೆ ಬಂತು. ಎಲ್ಲಿ ನನ್ನ ಬಂಗಾರ ಎಲ್ಲಿ ಎಂದ ರಂಗ. ಮರದ ಮೇಲಿದ್ದ ಭೂತ ಕೆಲವು ಬಂಗಾರದ ನಾಣ್ಯಗಳನ್ನು ಕೆಳಕ್ಕೆ ಎಸೆಯಿತು. ರಂಗ ಆ ಬಂಗಾರದ ನಾಣ್ಯಗಳನ್ನು ಆರಿಸಿಕೊಂಡು ತನ್ನ ಪ್ರಾಯೋಜಕತ್ವವನ್ನು ತಾಯಿಗೆ ತೋರಿಸಬೇಕು ಎಂದು ಮನೆಯ ದಾರಿ ಹಿಡಿದು ಹೊರಟ. ಮಧ್ಯ ದಾರಿಯಲ್ಲಿ ಮಳೆ ಬಂದಿತು. ಆ ಮಳೆಯಲ್ಲಿ ನಡೆಯುವುದು ತುಂಬ ಕಷ್ಟವೆನಿಸಿತು ಅವನಿಗೆ. ಆಗ ರಂಗನಿಗೆ ಥಟ್ಟನೆ ಮುನೀಶ್ವರ ಕೊಟ್ಟ ವರ ನೆನಪಿಗೆ ಬಂತು. ತಕ್ಷಣವೇ ಅವನು, ನಾನಿರುವ ದೇಶದಲ್ಲಿ ಮಳೆಯೇ ಬರಬಾರ್ದು ಎಂದು ಕೋರಿಕೊಂಡ. ಆಗ ತಕ್ಷಣವೇ ಮಳೆ ನಿಂತು ಹೋಯಿತು. ರಂಗ ತನ್ನ ಬುದ್ಧಿವಂತಿಕೆಗೆ ತಾನೇ ಸಂತೋಷ ಪಡುತ್ತಾ ಮನೆಗೆ ಹೋಗಿ ತಾಯಿಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟು ತಾನು ಸಾಧಿಸಿದ ಘನಕಾರ್ಯವನ್ನು ಗೌರವದಿಂದ ಹೇಳಿದ. ಮುನೀಶ್ವರ ಕೊಟ್ಟ ವರದಿಂದ ಮಳೆ ಬರೋದನ್ನು ನಿಲ್ಲಿಸುವ ವರ ಕೋರಿಕೊಂಡೆ ಎಂದು ತಾಯಿಗೆ ಹೇಳಿದ ಮೇಲೆ ತಾಯಿ ಅದನ್ನು ಕೇಳಿ ಹೆದರಿದಳು. ಈ ವಿಷಯವನ್ನು 10 ಜನಕ್ಕೆ ತಿಳಿಸಿದರೆ ಅವರು ರಂಗನನ್ನು ಸಾಯಿಸಿಯೇ ಬಿಡ್ತಾರೆ. ಆದರೂ ಅವನು ಪೆದ್ದ, ಅವನು ಹೇಳಿದ ಮಾತು ನಿಜನೋ ಸುಳ್ಳೋ ಯಾರಿಗೊತ್ತು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು ತಾಯಿ. ಆದರೆ ಅಂದಿನಿಂದ ಆ ಊರಿನಲ್ಲಿ ಮಳೆಯೇ ಆಗಲಿಲ್ಲ. ನೀರಿನ ತೀವ್ರವಾದ ಅಭಾವವಾಯಿತು. ಆದರೆ ದೇಶದ ಇತರ ಭಾಗಗಳಿಂದ ನೀರು, ಆಹಾರ ಧಾನ್ಯಗಳನ್ನು ರಾಜ್ಯಕ್ಕೆ ಕಳುಹಿಸಿದ ರಾಜ. ಹೀಗೆ 1 ವರ್ಷ ಕಳೆಯಿತು. ಮಾರನೆಯ ವರ್ಷ ಕೂಡ ದೇಶದಲ್ಲಿ ಮಳೆ ಬರಲೇ ಇಲ್ಲ. ವಿಚಿತ್ರವೇನು ಅಂದರೆ ಸುತ್ತಮುತ್ತಲ ಎಲ್ಲ ಪ್ರದೇಶದಲ್ಲಿ ವಿಪರೀತ ಮಳೆ ಬೀಳುತ್ತಲೇ ಇತ್ತು. ಆದರೆ ತಮ್ಮ ರಾಜ್ಯದಲ್ಲಿ ಮಾತ್ರ 1 ಹನಿ ಮಳೆಯೂ ಇಲ್ಲ. ರಂಗನ ತಾಯಿಗೆ ಈಗ ಮಗನ ವರದ ಮೇಲೆ ನಂಬಿಕೆ ಬಂತು. ಆಕೆ ತನ್ನ ಮಗನ ಜೊತೆ ಕಾಡಿನಲ್ಲಿದ್ದ ಮುನೇಶ್ವರನ ಬಳಿಗೆ ಹೋದಳು. ಆದರೆ ಆತ ಅಲ್ಲಿ ಇರಲಿಲ್ಲ. ಎಲ್ಲಿಗೆ ಹೋದನೋ ಆ ಬೇಡರಿಗೂ ಸಹ ತಿಳಿಯದು.
ರಂಗನ ತಾಯಿ ರಾಜನ ಬಳಿಗೆ ಹೋಗಿ, ಮಹಾರಾಜ, ನನ್ನ ಮಗನಿಗೆ ಅಭಯ ಕೊಟ್ಟರೆ ಮಳೆ ಬರದೇ ಇರಲು ಕಾರಣ ತಿಳಿಸ್ತೇನೆ. ನಿನ್ನ ಮಗನಿಗೆ ಅಭಯ ಕೊಡುತ್ತಿದ್ದೇನೆ, ವಿಷಯವೇನೆಂದು ಹೇಳು ಎಂದ ರಾಜ. ಆಕೆ ನಡೆದದ್ದನ್ನೆಲ್ಲ ಹೇಳಿ, ಕೆಲಸಕ್ಕೆ ಬಾರದ ನನ್ನ ಮಗ ದೇಶಕ್ಕೆ ಕೂಡ ದ್ರೋಹ ಮಾಡ್ದ ಎಂದಳು. ರಾಜ ತನ್ನ ಮಂತ್ರಿಯನ್ನು ಹೀಗೆ ಕೇಳಿದ, ಕೊಟ್ಟ ಮಾತು ಉಳಿಸಿಕೊಂಡು ನನಗೆ ಅಪಖ್ಯಾತಿ ಬರದಂತೆ ನೋಡಿಕೊಳ್ಳಲ, ಇಲ್ಲ ಕೆಲಸಕ್ಕೆ ಬಾರದ ಈ ಹುಡುಗನನ್ನು ಸಾಯಿಸಿ ಪ್ರಜೆಗಳ ಪ್ರಾಣಗಳನ್ನು ಕಾಪಾಡಲ ಎಂದ. ಮಂತ್ರಿ ಒಂದು ಕ್ಷಣ ಯೋಚಿಸಿ, ಮಹಾಪ್ರಭು, ರಂಗ ಕೆಲಸಕ್ಕೆ ಬಾರದವನು ಹೇಗಾಗ್ತಾನೆ? ಅವನು ಬದುಕಿದ್ರೆ ನೀವು ಚಕ್ರವರ್ತಿಯಾಗಬಹುದು ಎಂದ. ಅದು ಹೇಗೆ ಎಂದ ರಾಜ. ಮಹಾಪ್ರಭು, ರಂಗ ತಾನಿರುವ ದೇಶದಲ್ಲೇ ಮಳೆ ಬರದಂತೆ ವರ ಕೋರಿಕೊಂಡಿದ್ದಾನೆ. ಅವನು ಯಾವ ದೇಶದಲ್ಲಿದ್ದರೆ ಅಲ್ಲಿ ಮಳೆ ಬೆಳೆ ಇರುವುದಿಲ್ಲ. ಇವನನ್ನು ಅಲ್ಲಿಟ್ಟರೆ ಆ ದೇಶ ನಮಗೆ ಸುಲಭವಾಗಿ ವಶವಾಗುತ್ತದೆ ಎಂದ. ರಾಜ ಹಾಗೇ ಮಾಡಿದ. ಅನೇಕ ದೇಶಗಳು ಅವನ ವಶವಾಗಿ ರಾಜ ಚಕ್ರವರ್ತಿಯಾದ. ಕೊನೆಗೆ ರಂಗನನ್ನು ಏನು ಮಾಡಬೇಕು, ಎಲ್ಲಿಡಬೇಕು ಎಂಬ ಪ್ರಶ್ನೆ ಬಂತು. ಆಗ ಮಂತ್ರಿ ಚಕ್ರವರ್ತಿಗೆ ಮತ್ತೊಂದು ಅಮೋಘ ಉಪಾಯವನ್ನು ಹೇಳಿದ. ಅದರ ಪ್ರಕಾರ ರಾಜ ಒಂದು ಸಣ್ಣ ಗ್ರಾಮವನ್ನು ಸ್ವತಂತ್ರ ದೇಶವೆಂದು ಪ್ರಕಟಿಸಿದ. ರಂಗನನ್ನು ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದ. ಆದರೆ ರಂಗನ ರಾಜ್ಯದಲ್ಲಿ ಮಳೆ ಆಗುವುದಿಲ್ಲ, ಬೆಳೆ ಬೆಳೆಯುವುದಿಲ್ಲ. ಆದರೆ ಚಕ್ರವರ್ತಿ ರಂಗನ ಆ ಸಣ್ಣ ರಾಜ್ಯಕ್ಕೆ ಬೇಕಾದಷ್ಟು ಧನ ಸಹಾಯ ಮಾಡಿದ. ಸೋಮಾರಿಗಳಿಗೆ, ವಿಲಾಸವಾಗಿ ಜೀವನ ಕಳೆಯುವವರಿಗೆ ಅದು ಅದ್ಭುತವಾದ ದೇಶವೆನಿಸಿಕೊಂಡಿತು. ಒಬ್ಬ ಮುನಿ ಅಪಾತ್ರನಿಗೆ ಕೊಟ್ಟ ಒಂದು ವರ ಈ ರೀತಿ ರಾಜ್ಯದ ರೂಪದಲ್ಲಿ ನೆಲೆಸಲು ಸಹಾಯವಾಯಿತು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.